ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ರಾಯಚೂರು ಹುಡುಗಿ. ತಮಗೆಲ್ಲರಿಗೂ ಅಮ್ಮನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಟೊಮೆಟೊ ಗೊಜ್ಜು. ಅದು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 10ರಿಂದ 12 ಟೊಮೆಟೊಗಳನ್ನು ತೊಗೊಂಡಿದ್ದೀನಿ. ತುಂಬ ಹಣ್ಣಾಗಿರುವಂಥ ಟೊಮೆಟೊನ ತೊಗೋಬೇಕು. ಈ ಟೊಮೆಟೊನ 3ರಿಂದ 4 ಬಾರಿ ಸ್ವಚ್ಛವಾಗಿ ತೊಳ್ಕೊಂಡು ಅದಾದಮೇಲೆ ಅದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು. ನಾರ್ಮಲ್ ಆಗಿ ಎಲ್ಲರೂ ಟೊಮೆಟೊ ಗೊಜ್ಜನ್ನ ಮಾಡ್ತಾರೆ, ಆದರೆ ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಹಾಗೆ ತುಂಬಾ ಸಖತ್ತಾಗಿರುತ್ತೆ. ಇದನ್ನು ನೀವು ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು ಅಥವಾ ಅನ್ನಕ್ಕಾಗಿರ್ಬೋದು, ಎಲ್ಲದಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದನ್ನು ಕೂಡ ನೀವು ಸ್ಟೋರ್ ಕೂಡ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತ ನೋಡೋಣ. ಈ ಟೊಮೆಟೊ ಗೊಜ್ಜನ್ನ ಒಗ್ಗರಣೆ ಹಾಕಲಿಕ್ಕೆ ಕೆಲವೊಂದು ಥರ ಒಗ್ಗರಣೆ ಹಾಕ್ತಾರೆ. ನಾವಿಲ್ಲಿ ಬೆಳ್ಳುಳ್ಳಿಯಿಂದ ಒಗ್ಗರಣೆ ಹಾಕ್ತಾ ಇದ್ದೀವಿ. ಕೆಲವೊಬ್ಬರು ಈರುಳ್ಳಿ ಕೂಡ ಹಾಕಿ ಒಗ್ಗರಣೆ ಮಾಡ್ತಾರೆ. ಇನ್ನು ಕೆಲವರು ಎರಡನ್ನೂ ಹಾಕದೆ ಬರೀ ಟೊಮೊಟೊನ ಹಾಕಿ ಒಗ್ಗರಣೆ ಹಾಕ್ಕೊತಾರೆ. ಅವರ ಟೇಸ್ಟಿಗೆ ತಕ್ಕಂಗೆ ಅವರು ಹಾಕ್ಕೋಬೇಕು. ನೋಡಿ, ಆಲ್ಮೋಸ್ಟ್ ಎಲ್ಲ ಟೊಮೆಟೊನೂ ಕೂಡ ತುಂಬ ಚಿಕ್ಕ ಚಿಕ್ಕದಾಗೆ ಹೆಚ್ಚಿ ಇಟ್ಕೊಂಡಾಯಿತು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಪಾತ್ರೆನ ತೊಗೋಬೇಕು. ಅದನ್ನು ತುಂಬ ಚೆನ್ನಾಗಿ ಕಾಯಲಿಕ್ಕೆ ಬಿಡಬೇಕು. ಪಾತ್ರೆ ಇನ್ನೇನು ಕಾದಾಗಿದೆ ಅಂದಮೇಲೆ ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು. ಈ ಟೊಮೆಟೊ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ತುಂಬಾ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ಅಷ್ಟೊಂದು ಟೇಸ್ಟಿ ಆಗೋದಿಲ್ಲ, ನೀರ್ಗಚ್ಚಾಗ್ಬಿಡುತ್ತೆ. ಹಾಗಾಗಿ 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಇನ್ನೇನು ಕಾದಾಗಿದೆ ಅಂದಮೇಲೆ ಅದಕ್ಕೆ ಜೀರಿಗೆ ಸಾಸಿವೆನ ಹಾಕ್ಕೋಬೇಕು. ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೋಬೇಕು. ಕರಿಬೇವು ಇನ್ನೇನು ಫ್ರೈ ಆಗಿದೆ ಅಂದಮೇಲೆ ತುಂಬಾ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ 4ರಿಂದ 5 ಎಸಳು ಬೆಳ್ಳುಳ್ಳಿನ ಹಾಕ್ಕೋಬೇಕು. ನಿಮಗೆ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಅಥವಾ ನೀವು ಬೆಳ್ಳುಳ್ಳಿ ಬದಲಿಗೆ ಈರುಳ್ಳಿ ಕೂಡ ಹಾಕ್ಕೋಬೋದು. ಅದು ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆದರೆ ಈರುಳ್ಳಿನ ಹಾಕೋದ್ರಿಂದ ಜಾಸ್ತಿ ಸ್ಟೋರ್ ಮಾಡೋಕ್ಕಾಗಲ್ಲ. ಬೆಳ್ಳುಳ್ಳಿ ಇನ್ನೇನು ಫ್ರೈ ಆಗಿದೆ ಅಂದಮೇಲೆ ತುಂಬಾ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಇದೇ ಹಂತದಲ್ಲಿ ಹಾಕಿ ಅದು ತುಂಬಾ ಬಾಡೋ ಹಾಗೆ ಅದನ್ನು ಫ್ರೈ ಮಾಡ್ಕೋಬೇಕು. ಅಂದರೆ ತುಂಬ ಸಾಫ್ಟ್ ಆಗಬೇಕು ಟೊಮೆಟೊ, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಇದೇ ಹಂತದಲ್ಲಿ ನಾನು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದೇ ಹಂತದಲ್ಲಿ ಹಾಕಿ, ಹಾಗೆ 1 ಚಿಟಿಕೆ ಅರಿಶಿಣವನ್ನು ಹಾಕ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕಿ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಈ ಟೊಮೆಟೊ ಗೊಜ್ಜಿಗೆ ನೀರು ಹಾಕೋವಂಥ ಅವಶ್ಯಕತೆ ಇರೋದಿಲ್ಲ. ಏನಕ್ಕಂದರೆ ಟೊಮೆಟೊ ಅದೇ ನೀರಿನಂಶ ಬಿಡೋದ್ರಿಂದ ನಾವು ಒಂಚೂರು ಕೂಡ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ನಾವಿಲ್ಲಿ ಒಂಚೂರು ಕೂಡ ನೀರು ಹಾಕಿಲ್ಲ, ಆದರೂ ಟೊಮೆಟೊ ಎಷ್ಟೊಂದು ನೀರು ಬಿಟ್ಟಿದೆ ಅಂತ. ಇದೇ ನೀರಲ್ಲಿ ಈ ಪಲ್ಯ ಬೆಂದೋಗುತ್ತೆ. ಹಾಗಾಗಿ ಈ ನೀರು ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಅದನ್ನು ಬೇಯಿಸಬೇಕು. ಆಗ ಮಾತ್ರ ಟೊಮೆಟೊ ತುಂಬಾ ಸಾಫ್ಟ್ ಆಗೋಕ್ಕೆ ಸಾಧ್ಯ, ಹಾಗೆ ತುಂಬಾ ಟೇಸ್ಟಿಯಾಗಿ ಬರೋಕ್ಕೆ ಸಾಧ್ಯ. ಒಂದು ಚೂರು ಕೂಡ ನೀರಿರಬಾರ್ದು, ಇಲ್ಲಾಂದರೆ ನೀರ್ಗಚ್ಚಾಗ್ಬಿಡುತ್ತೆ. ಹಾಗಾಗಿ ನೀರೆಲ್ಲ ಹೋಗೋವರೆಗೂ ಅದನ್ನು ಕುದಿಸ್ಕೋಬೇಕು. ಹಾಗೆ ಇದೇ ಹಂತದಲ್ಲಿ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ಈ ಖಾರದ ಪುಡಿನ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ನೀವಿಲ್ಲಿ ಖಾರದ ಅನ್ವಯ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು. ಇದೇ ಮೆಜರ್ಮೆಂಟಲ್ಲಿ ಹಾಕಬೇಕು ಅಂತ ಏನೂ ಇಲ್ಲ. ನಿಮಗೆ ಸ್ವಲ್ಪ ಜಾಸ್ತಿ ಖಾರ ಬೇಕಿದ್ರೆ ಜಾಸ್ತಿ ಹಾಕೋಬೋದು, ಅದಕ್ಕೆ ಕಡಿಮೆ ಕೂಡ ಹಾಕೋಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆಲ್ಮೋಸ್ಟ್ ಎಷ್ಟು ಖಾರ ಇರುತ್ತೆ ಅಷ್ಟು ಸಖತ್ತಾಗಿ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಸಪ್ಪೆ ಆಗಿಬಿಡುತ್ತೆ. ಹಾಗೆ ಇದೇ ಹಂತದಲ್ಲಿ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಅದನ್ನು ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ನಾವು ಲಿಡ್ ಓಪನ್ ಮಾಡಿದ್ದೀವಿ. ನೋಡಿ, ಆಲ್ಮೋಸ್ಟ್ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಇದನ್ನು ನಾವು ಮಧ್ಯೆ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಕೆಳಭಾಗದಲ್ಲಿ ಒತ್ತಿ ಹೋಗಿ ಮೇಲೆ ಅಷ್ಟೇ ಕುದಿತಾ ಇರುತ್ತೆ. ಈ ಟೊಮೆಟೊ ಗೊಜ್ಜನ್ನ ಮಾಡಲಿಕ್ಕೆ ತುಂಬ ಟೈಮ್ ಏನೂ ಹಿಡಿಯೋದಿಲ್ಲ. ಒಂದು 5ರಿಂದ 10 ನಿಮಿಷ ಇದ್ದರೆ ಸಾಕಾಗುತ್ತೆ. ಇದನ್ನು ನೀವು ತುಂಬ ಹೊತ್ತು ಮಾಡಬೇಕು ಅಂತ ಏನೂ ಇಲ್ಲ. ಏನಕ್ಕಂದರೆ ಟೊಮೆಟೊ ಬೇಗನೆ ಸಾಫ್ಟ್ ಆಗೋದ್ರಿಂದ ಇದು ಒಂದು 5 ನಿಮಿಷ ಇದ್ದರೆ ಸಾಕಾಗುತ್ತೆ, ಪಲ್ಯ ರೆಡಿ ಆಗಿಬಿಡುತ್ತೆ. ಇದನ್ನು ಟೊಮೆಟೊ ಗೊಜ್ಜು ಅಂತ ಕೆಲವೊಬ್ರು ಕರೀತಾರೆ, ಟೊಮೆಟೊ ಪಲ್ಯ ಅಂತ ಒಬ್ಬರು ಕರೀತಾರೆ. ನೀವು ಏನು ಕರೆದ್ರೂ ಅದು ಸರಿಯೇ, ಅದು ಇದೇ ಒಂದೇ ರೆಸಿಪಿನೇ, ಅದಕ್ಕೆ ಬೇರೆ ಬೇರೆ ಹೆಸರು ಅಷ್ಟೇ. ಹಾಗೆ ಇದೇ ಹಂತದಲ್ಲಿ ನಾನು 2 ದೊಡ್ಡ ಸ್ಪೂನಷ್ಟು ಶೇಂಗಾ ಪುಡಿನ ಹಾಕ್ತಾ ಇದ್ದೀನಿ. ಈ ಪುಡಿನ ಹಾಕಿ ನೀವು ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಮೇನ್ ಶೇಂಗಾ ಪುಡಿನೇ ಇದಕ್ಕೆ ಟೇಸ್ಟ್ ಕೊಡೋದು. ಇದೇ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಬಿಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಯಾವುದೇ ಪಲ್ಯಗಾದರೂ ಶೇಂಗಾ ಪುಡಿ ಹಾಕೋದು ನಮ್ಮ ಕಡೆಯಲ್ಲಿರುವಂತಹ ರೂಢಿ. ಅದು ಹಾಕಿದರೆ ಮಾತ್ರ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಕಂಪ್ಲೀಟಾಗಿ ನೀರಿನಂಶ ಹೋದ್ಮೇಲೆ ನಾನು ಶೇಂಗಾ ಪುಡಿನ ಹಾಕ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಗ್ರೇವಿ ಬೇಕು ಅಂತಂದರೆ ಸ್ವಲ್ಪ ನೀರಿನಂಶ ಇರುವಾಗ ನೀವು ಶೇಂಗಾ ಪುಡಿನ ಹಾಕ್ಕೋಬೇಕು. ಹಾಗೆ ಇದೇ ಹಂತದಲ್ಲಿ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಏನಕ್ಕಂದರೆ ಅದು ತುಂಬ ಸಾಫ್ಟ್ ಆಗಲಿ ಇನ್ನೊಂದಿಷ್ಟು ಅಂತ. ಹಾಗೆ ಹಬೆಯಿಂದ ಬೇಯೋದ್ರಿಂದ ಸ್ವಲ್ಪ ಎಣ್ಣೆನೂ ಕೂಡ ಚೆನ್ನಾಗಿ ಬಿಡುತ್ತೆ. ಹಾಗಾಗಿ ನೋಡ್ತಿರ್ಬೋದು, ಎಣ್ಣೆ ಬಿಡ್ತಾ ಇದೆ, ಆಲ್ಮೋಸ್ಟ್ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ನೀವು ಕೆಳಭಾಗನೂ ನೋಡ್ತಿರ್ಬೋದು, ಸ್ವಲ್ಪ ಒತ್ತುತ್ತಾ ಇದೆ. ಹಾಗಾಗಿ ಮಧ್ಯೆ ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡಿದ್ಬಿಡುತ್ತೆ. ಈ
ಟೊಮೆಟೊ ಗೊಜ್ಜನ್ನ ನೀರಿನಾಂಶ ಕಂಪ್ಲೀಟಾಗಿ ಹೋಗೋವರೆಗೂ ಅದನ್ನು ಕಲಿಸ್ತಾನೆ ಇರಬೇಕು. ಈ ಟೊಮೆಟೊ ಗೊಜ್ಜನ್ನ ನೀವು ಹುಳಿ ಟೊಮೆಟೊಯಿಂದ ಅಂದರೆ ಜವಾರಿ ಟೊಮೆಟೊಯಿಂದ ಮಾಡಿದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಸಖತ್ತಾಗಿ ಬರುತ್ತೆ. ಹಾಗೆ ನಾವಿಲ್ಲಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ತುಂಬ ಒಳ್ಳೆ ಪರಿಮಳ ಬರ್ತಾ ಇತ್ತು. ಬೆಳ್ಳುಳ್ಳಿ ಯಾವುದ್ರೆಲ್ಲ ಹಾಕಿ ಮಾಡಿದ್ರು ಕೂಡ ತುಂಬಾ ಸಖತ್ತಾಗಿ ಫ್ಲೇವರ್ ಕೊಡುತ್ತೆ, ಅಂದರೆ ತುಂಬ ಚೆನ್ನಾಗಿ ಸುವಾಸನೆ ಬರುತ್ತೆ. ಹಾಗೆ ಈ ಟೊಮೆಟೊ ಗೊಜ್ಜು ಇನ್ನೇನು ತಿನ್ನಲಿಕ್ಕೆ ರೆಡಿಯಾಗಿದೆ. ಈ ಟೊಮೆಟೊ ಗೊಜ್ಜನ್ನ ನಾನು ಸಜ್ಜೆ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನು ಮುಂಚೆನೇ ಹೇಳಿರೋ ಹಾಗೆ ಇದನ್ನು ಯಾವುದರಲ್ಲೂ ಸರ್ವ್ ಮಾಡಿದರೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಟೊಮೆಟೊ ಗೊಜ್ಜು ರೆಸಿಪಿ ತುಂಬಾ ಸಖತ್ತಾಗಿ ಬಂದಿತ್ತು. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.